ಕೆಲವು ಜನ ವಿಕೃತ ಸಂತೋಷಿಗಳಿರ್ತಾರೆ. ತಂದೆ ಆದವ ಸಣ್ಣ ಪುಟ್ಟ ಮಗು ಏನಾದ್ರು ತೊದಲು ನುಡಿಯಲ್ಲಿ ಆ ತಾಯಿಗೆ ಏನಾದ್ರು ಮಾತಾಡ್ತಿದ್ದಂದ್ರ ತಂದೆ ಇದ್ದವ ತಾಯಿಗೆ ಬಯಸ್ತಾನೆ ಕೆಟ್ಟ ಮಾತುಗಳು ಹೇಳಿಸ್ತಾನೆ. ಆ ಒಂದು ಕೆಟ್ಟ ಮಾತು ಏನಾದ್ರು ಮಗು ಹೇಳ್ತು ಅಂತಂದ್ರೆ ಇಬ್ರು ಖುಷಿ ಪಟ್ಟಿ ಚಪ್ಪಾಳೆ ಹೊಡೆದ್ಬಿಟ್ಟು ನಗ್ತಿರ್ತಾರೆ. ಅದು ಒಂದು ವಿಕೃತ ಸಂತೋಷ ಅಲ್ಲ. ಚಿಕ್ಕ ಮಗು ಇರುತ್ತೆ, ಆ ಚಿಕ್ಕ ಮಗು ತಾಯಿಗೆ ಹೇಗೆ ಮಾತಾಡಬೇಕು ಅಂತ ಚಿಕ್ಕ ಬಾಲ್ಯದಲ್ಲೇ ವ್ಯವಸ್ಥೆಯಲ್ಲೇ ನಾವೆಲ್ಲ ಹೇಳ್ಕೊಡ್ಬೇಕು. ಆದ್ರ ಕೆಟ್ಟ ಪದಗಳನ್ನು ಮಾತಾಡುವಂತ ಒಂದು ನೀಚ ಸಂಸ್ಕೃತಿಯಲ್ಲಿ ನಾವ್ ಎಲ್ರು ಕೂಡ ಒಳಗಾಗ್ತಾ ಇದೀವಿ. ಅದನ್ನ ಬಿಡ್ಬೇಕು. ತಂದೆ ಇದ್ದ ಹೇಳಿದಂತ ಮಗನಿಗೆ, ಏ ಮಗ ಇಲ್ಲಿ ಬಾಯಿಲಿ, ಇನ್ ಮ್ಯಾಲ ನಿಮ್ಮ ಮೌಗ ಅವ್ವ ಅನ್ಬೇಡ ಅಪ್ಪ ಅನ್ನೋದಂತ ಹೇಳಿದ್. ಸಣ್ಣ ಹುಡುಗ ಅದಕ್ಕೆ ಏನ್ ಗೊತ್ತಾಗ್ತದ್ರಿ, ನೀವ್ ಏನ್ ಹೇಳ್ತದ ಅದಕ್ಕೆ ಕೇಳ್ತದ. ಕೆಸರಿದ್ದಂಗ ಏನಾದ್ರೂ ಹಿಂಗ್ ಕಲ್ ಹೊಡೆದ್ರ ಅದ ಹಿಡ್ಕೊಂತದ. ಮಗು ಕೂಡ ಆಯ್ತಪ್ಪ ಅಂತ ಹೇಳ್ತು. ಹೋಗಿ ಅವಾಗ ಅಪ್ಪ ಅಪ್ಪ ಅಂತ ಕರೆದಾಗ, ಏ ನಾನಲ್ಲೋ ನಿಮ್ಮಪ್ಪ, ಅಲ್ಲಿ ಒಳಗದಲ್ಲ ನಿಮ್ಮಪ್ಪ, ನನ್ಗ್ಯಾಕಪ್ಪ ಅಲ್ಲಕತ್ತಿದೆ ಅಂತ ಕೇಳಿದಾಗ ಆ ಮಗು ಹೇಳ್ತು, ಹಿಂಗ ಅಂದನ ಅಪ್ಪ. ಅವಳು ಕೂಡ ಅದೇ ಸ್ವಭಾವದವಳು. ಹಂಗಂದ್ರ ನಿಮ್ಮ ಅಪ್ಪಗ ಅವ್ವ ಅನು ಅಂತಂತಂದಳಂತ. ಸಾಣದು ಹುಡುಗ ಸಾಣದಿದ್ದಾಗ ಬಹಳ ಚಲೋ ಕಾಣ್ತೀವ್ರಿಗೆ. ದೊಡ್ಡದಾದ್ಮೇಲೆ ಬದಲಾವಣೆ ಮಾಡ್ಲಿಕ್ಕಾಗ್ಲಿಲ್ಲ. ದೊಡ್ಡದಾಯ್ತು, ಅದೇ ರೂಢಿ ಮಾಡ್ಕೊಂಡು ಬೆಳೀತು. ಹಂಗದಾಗ ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾನ, ಏ ನಿಮ್ಮಪ್ಪ ಏನ್ ಮಾಡ್ಲಕತ್ತಾರೋ ಅಂತ ಕೇಳಿದಾಗ, ನಮ್ಮಪ್ಪ ರೊಟ್ಟಿ ಮಾಡ್ಲಕತ್ತಾನ್ರಿ. ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ. ಯಾರು ಗೊಂದಲಕ್ಕೀಡಾದವ್ರು? ಹೊರಗಿನವ್ರು. ಹಿಂಗಾಗ್ಬಾರ್ದು. ಏನೇನ್ ಆಗ್ಬಾರ್ದು ಅದು ಆಗ್ತಾ ಹೋಗ್ತಿತ್ತು. ಹಾಗಾಗಿ ಮಕ್ಕಳ ಸಲುವಾಗಿ ನೀವು ಒಳ್ಳೆ ವರ್ತನೆಗಳು ಮಾಡ್ಬೇಕು, ಒಳ್ಳೆ ಮಾತುಗಳು ಹೇಳ್ಬೇಕು, ಒಳ್ಳೆ ಆಚಾರ ವಿಚಾರಗಳು ಹೇಳ್ತಿರ್ಬೇಕು. ಇದಷ್ಟು ಹೇಳದ್ರಿಂದನೇ ನಮ್ ದೇಶಕ್ಕೆ ಬಹಳಷ್ಟು ಬೆಲೆ ಬರ್ತದ, ನಮ್ಮ ಮನೆತನಕ್ಕೆ ಬೆಲೆ ಬರ್ತದ, ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದ, ತಂದೆ ತಾಯಂದ್ರಿಗೆ ಬೆಲೆ ಬರ್ತದ.